ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ನಮ್ಮ ಮನೆ ಮುಂದೆ ಇರುವಂಥ ಗಾರ್ಡನ್ನಲ್ಲಿ ತುಂಬ ದಾಸವಾಳ ಬಿಟ್ಟಿದೆ. ತುಂಬ ಅಂದರೆ ಇವತ್ತೇ ಫಸ್ಟು 9 ದಾಸವಾಳ ಬಿಟ್ಟಿದೆ ನಮ್ಮ ದಾಸವಾಳ ಗಿಡದಲ್ಲಿ. ರೆಡ್ ಕಲರು, ಫುಲ್ಲು ಪ್ಯೂರ್ ರೆಡ್ ಇದೆ, ದಪ್ಪದು ದೊಡ್ಡದು. ನನಗಂತೂ ದಾಸವಾಳ ಗಿಡ ದೊಡ್ಡದಿರಬೇಕು, ಮರ ಆಗಬೇಕು, ಜಾಸ್ತಿ ಹೂ ಬಿಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ. ಆದರೆ ಇವತ್ತೇ ಫಸ್ಟು ಅದು 9 ಹೂವು ಬಿಟ್ಟಿರೋದು. ಬೇರೆದೆಲ್ಲ ಬಿಡ್ತಾಯಿತ್ತು, ಅಂದರೆ ಆ ಗಿಡ ಬಿಟ್ಟಿರಲಿಲ್ಲ. ಇದು ಒಂದು ಪುಟ್ಟದು ರೋಸ್ ಟೈಪ್ ಇರುತ್ತೆ ಇದು, ಅದು ದಾಸವಾಳ. ಇದು ಪಿಂಕ್ದು ಬಿಡುತ್ತೆ, ಒಂದು 15ರಿಂದ 20 ದಾಸವಾಳ ಬಿಡುತ್ತೆ. ಒಂದೊಂದು ದಿನ 10, ಒಂದಿನ 5 ಆ ರೀತಿ ಅದಂತೂ ಬಿಡ್ತಾ ಇರುತ್ತೆ. ಆದರೆ ಈ ರೆಡ್ ಅಂತೂ ತುಂಬಾ ಖುಷಿ ಇದೆ ನನಗೆ, ಅಷ್ಟು ಹೂ ಬಿಟ್ಟಿದೆ ಇವತ್ತು. ಹಾಗಾಗಿ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ನಾನು. ಇದು ಇರುವಂತ ಮಲ್ಲಿಗೆ ಅಂತ ನಾವು ಕರೆಯೋದು. ನಾನು ಮಗ್ಗೇನು ಬಿಡಿಸಿ ಕಟ್ಟಲ್ಲ ಇದನ್ನು, ಹಾಗೆ ಬೆಳಗ್ಗೆ ಅರಳದ ಮೇಲೇ ಕಟ್ಟೋದು. ನೋಡ್ತಾ ಇರ್ಬೋದು ನೀವು, ಒಂದೊಂದು ಹೂವು ಎಷ್ಟೆಷ್ಟು ದೊಡ್ಡದಿದೆ, ಒಂದೊಂದೇ ಇಡ್ಬೋದು. ಇವಾಗ ಶುರುವಾಗಿದೆ, ಏನಿಲ್ಲ ಅಂದರೂ ಒಂದು ಮೊಳ, ಒಂದು ಅರ್ಧ ಮೊಳ ಸಿಗ್ತಾಯಿದೆ ಇವಾಗ. ಹೂವು ದೊಡ್ಡದಿರೋದ್ರಿಂದ ಸ್ವಲ್ಪ ಮಧ್ಯ ಕನಕಾಂಬರ ಮತ್ತು ಪತ್ರೆಗಳು ಅವನ್ನೆಲ್ಲ ಹಾಕಿ ಕಟ್ಟಿದ್ರೆ, ಮರ್ಗ ಅವೆಲ್ಲ ಹಾಕಿ ಕಟ್ಟಿದ್ರೆ ಒಂದು ಸ್ವಲ್ಪ 1.5 ಮೊಳ ಆಗ್ಬೋದು, ಅಷ್ಟು ಹೂ ಸಿಗ್ತಾಯಿದೆ ನನಗೆ ಇವಾಗ. ಮಳೆ ಬಂತಲ್ಲ, ಒಂದು ಸಲ ಜೋರು ಮಳೆ ಬಂತು. ನಾವೆಷ್ಟೇ ಗೊಬ್ಬರ ಹಾಕಿ ನಾವೇನೇ ನೋಡಿಕೊಂಡ್ರೂ ಮಳೆ ಬಂದಾಗ ಮಳೆ ನೀರಲ್ಲಿ ಬೆಳೆಯುವಂಥ ಗಿಡಗಳಿದೆಯಲ್ಲ, ಅದು ಒಂಥರ ಧೂಳೆಲ್ಲ ಹೋಗಿ ಮೇಲಿಂದ ಫುಲ್ಲು ಎಷ್ಟು ಗಿಡ ಎಲ್ಲ ನೋಡೋಕ್ಕೆ ಒಂಥರ ಹೊರ್ಗಡೆ ಎಷ್ಟು ಬಂದಿರುತ್ತೋ ಅಷ್ಟೂ ಒಂಥರ ಹಸ್ರುಗಿದೆ. ಸ್ವಲ್ಪ ನುಗ್ಗೆಕಾಯಿ ಬಿಟ್ಟಿದೆ. ತುಂಬ ಗಾಳಿ ಬೀಸೋದ್ರಿಂದ ಮಲ್ಲಿಗೆ ಗಿಡ ಎಲ್ಲ ಕೆಳಗಡೆಗೆ ಬಕ್ಕೊಂಬಿಟ್ಟಿದೆ. ಅದನ್ನ ಎಲ್ಲ ಎತ್ತಿ ಮೇಲಕ್ಕೆ ಬಿಡಿಸ್ಕೊಬೇಕು. ನೋಡಿ ಎಷ್ಟು, ನನಗಂತೂ ನಿಜ ಖುಷಿಯಾಯಿತು. ಮಳೆ ಬಂದಿದೆ, ಹೂವು ಜಾಸ್ತಿ ಬಿಟ್ಟಿದೆ, ಒಂಥರ ವೆದರೇ ಚೇಂಜ್ ಇದೆ, ಒಂಥರ ಸ್ಮೆಲ್ ಬರ್ತಾ ಇದೆ ಮಳೆದು. ನಿಜ ಖುಷಿಯಾಯಿತು ನನಗಂತೂ. ಸುಮಾರು ಗಿಡಗಳೆಲ್ಲ ಗಾಳಿಗೆ ಬಕ್ಕೊಂಬಿಟ್ಟಿದೆ. ಎಲ್ಲ ಎತ್ತಿಳಿಸಿ ಎಲ್ಲ ರೆಡಿ ಮಾಡಬೇಕು. ನಮ್ಮ ಶಿಜ್ಜಿ ಅಂತೂ ಇದು ಬಿಡೋದೇ ಇಲ್ಲ, ಆಚೆ ನೋಡಿ ಬಗ್ಳೋದನ್ನು. ನೋಡಿ, ಇದು ಲ್ಯಾವೆಂಡರ್ದು ಊಟಿಗೆ ಹೋಗಿದ್ದಾಗ ತೊಗೊಂಡು ಬಂದಿದ್ದು. 2 ಗಿಡ ತಂದಿದ್ದೆ, ಅದು ಹಾಗೆ ಇದೆ. ಮರ್ಗ ಅವತ್ತು ಹಾಕಿದ್ದು ನಾನು ತೋರಿಸಿದ್ದೆ ನಿಮಗೆ, ಅದು ಈ ರೀತಿ ಬಂದಿದೆ. 3 ಕಡೆ ಹಾಕ್ಕೊಂಡಿದ್ದೀನಿ. 3 ಗಿಡನೂ ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಇದು ಎಲ್ಲ ಬಿದ್ದೋಗ್ಬಿಟ್ಟಿತ್ತು, ಪಾಟೆಲ್ಲ. ಕನಕಾಂಬರ ಗಿಡಗಳು ಸ್ವಲ್ಪ ಹೂ ಬಿಟ್ಟಿದೆ, ಸುಮಾರು ಎಲ್ಲ ಬಿದ್ದೋಗಿ ಗಾಳಿ ಬೀಸಿದಾಗ ಗೊತ್ತಲ್ಲ ನಿಮಗೆ ಏನೇನಾಗುತ್ತೆ. ಟೆರೆಸಲ್ಲಂತೂ ನನಗೆ ಫುಲ್ಲು ಇದಾಗ್ಬಿಟ್ಟಿತ್ತು, ಸಪೋಟ ಗಿಡ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಹಾಗಾಗಿ ಇದೆಲ್ಲ ಶಂಖಪುಷ್ಪ ಹಾಕಿದ್ದೆ, ಎಲ್ಲ ಸುಮಾರು ಬಂದಿದೆ. ನಿತ್ಯ ಪುಷ್ಪ, ಶಂಖಪುಷ್ಪ ಎಲ್ಲ ಹಾಕಿದ್ನಲ್ವ, ಎಲ್ಲ ಸೀಡ್ಸೂ ಬಂದಿದೆ. ಬೆಳಗಿನ ಜಾವ ಬಿಸಿಲು ಕಾಯ್ತಿದ್ದಾನೆ ನೋಡಿ. ಅವನು ಬಿಸಿಲು ಕಾಯೋದಕ್ಕಿಂತ ಅಲ್ಲಿ ಆಚೆ ನೋಡೋದೇ ಜಾಸ್ತಿ, ವಾಚ್ ಮಾಡಿ ಬಗ್ಳುತ್ತಾ ಇರೋದೇ ಜಾಸ್ತಿ. ನಮ್ಮದು ಗ್ರಾಸ್ ಎಲ್ಲ ಸುಮಾರು ಒಣಗೋಗಿತ್ತು. ಒಂದು ಸಲ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಗ್ರೀನ್ ಕಾಣಿಸ್ತಾ ಇದೆ. ನನಗಂತೂ ತುಂಬಾ ಖುಷಿಯಾಯಿತು. ನೋಡಿ ಎಷ್ಟು ಗ್ರೀನ್ ಕಾಣಿಸ್ತಾ ಇದೆ, ಮತ್ತು ಆ ಹೂವು ಎಲ್ಲ ಹೆಂಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಗ್ರೀನ್ ಆಗಿಬಿಟ್ಟಿದೆ. ನಿಜವಾಗ್ಲೂ ನಾನು ಗೊಬ್ಬರ ಹಾಕಿ ನೀರು ಹಾಕಿ ಅಲ್ಲಿ ನಿಂತ್ಕೊಂಡು ನೀರು ನಿಂತ್ಕೊಳ್ಳೋಂಗೆ ನೀರು ಹಾಕ್ತಾಯಿದ್ದೆ ನಾನು, ಆದರೂ ಹಿಂಗೆ ಕಾಣಿಸೇ ಇರಲಿಲ್ಲ. ಒಂದು ಸಲ ಮಳೆ ಬಂದಿರೋದಕ್ಕೆ ಇದು ಈ ಥರ ಆಗಿದೆ. ಹಬ್ಬ ಬಂತು, ಹಬ್ಬಕ್ಕೆಲ್ಲ ಕ್ಲೀನ್ ಮಾಡಬೇಕು, ಫುಲ್ಲು ಎಲ್ಲ ಕ್ಲೀನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನನಗೆ ಈ ಹೂವು 9 ಬಿಟ್ಟಿರೋದೇ ಒಂದು ದೊಡ್ಡ ಖುಷಿ ನನಗೆ. ನೋಡಿ, ಆಮೇಲೆ ಟೆರೆಸಲ್ಲೂ ಸ್ವಲ್ಪ ಹೂ ಸಿಕ್ತು, ಅದು ಮತ್ತು ಚಪ್ರದವರೆಕಾಯಿ ಮತ್ತು ಮೀಟರ್ ಹಲಸಂದೆ, ಇದು 2 ಸಿಕ್ಕಿದೆ. ಇದನ್ನು 2 ಡೇಸ್ 3 ಡೇಸ್ ಫ್ರಿಜ್ಜಲ್ಲಿ ಇಡಬೇಕು. ಯಾಕೆಂದರೆ ನನಗೆ ಇನ್ನೂ ಒಂದಿಷ್ಟು ಚಪ್ರದವರೆಕಾಯಿ ಸಿಗುತ್ತೆ, ಹಾಗಾಗಿ ಅದನ್ನು ಹಾಗೆ ಎತ್ತಿರ್ತೀನಿ. ಅದೊಂದು ಸ್ವಲ್ಪ ಗಿಡದಲ್ಲಿರೋದು ಬಲ್ತ್ ಮೇಲೆ ಕಿತ್ಕೊಂಡು ಜೊತೆಲಿ ಮಾಡಿದ್ರೆ 1 ಟೈಮ್ಗೆ ಸಾಂಬಾರಾದರೂ ಆಗುತ್ತೆ ಅಂತ ಇದನ್ನು ಬಿಡಿಸಿ ನೀಟಾಗಿ ಎತ್ತಿಡ್ತಾ ಇದ್ದೀನಿ. ನೋಡಿ, ಎಲ್ಲ ಹೂನೂ ಬಿಡಿಸ್ಕೊಂಡು ಬಂದಿದ್ದೀನಿ, ಎಷ್ಟು ಹೂ ಬಿಟ್ಟಿದೆ ಅಂತ. ನಿಜ ಖುಷಿ ಆಗ್ತಾಯಿದೆ ನನಗಂತೂ. ಎಲ್ಲ ದಾಸವಾಳ, ಮಲ್ಲಿಗೆ, ಸ್ಫಟಿಕ, ಮತ್ತು ಇದು ಬರುತ್ತಲ್ಲ ಏನದು
ನಂದಿ ಬಟ್ಲು ಚಿಕ್ಕದಾಗಿ ಒಂದೇ ರೌಂಡ್ ಇರೋದು ನನ್ನ ಹತ್ರ. ಅದರಲ್ಲೇ 2 ವೆರೈಟಿ ಇದೆ. ಒಂದು ಎರಡು ಸಿಂಗಲ್ ಪೆಟಲ್ಸ್ದೆ, ಒಂದು ಫ್ಯಾನ್ ಟೈಪ್ ಬಿಡುತ್ತೆ, ಒಂದು ತುಂಬ ಮಂದ ಇರುತ್ತೆ. ಅದನ್ನು ಕಿತ್ಕೊಂಡು ಬಂದಿದ್ದೀನಿ. ಅದಂತೂ ತುಂಬ ಬಿಡ್ತಾ ಇದೆ. ಅದಕ್ಕೊಂದು ದಪ್ಪ ಹುಳ ಬಂದುಬಿಟ್ರಂತೂ ಫುಲ್ಲು ಎಲ್ಲ ಎಲೆನೂ ತಿನ್ಕೊಂಬಿಡತ್ತೆ. ಆ ಥರ ಗಿಡ ನಿಮ್ಮ ಮನೇಲಿ ಇದೆಯಾ? ಯಾರ ಹತ್ರ ಇದೆ ಅದನ್ನು ಕಮೆಂಟ್ ಮಾಡಿ ನನಗೆ ತಿಳಿಸಿ. ನೋಡಿ ಎಷ್ಟು ದಾಸವಾಳ ಬಿಟ್ಟಿದೆ. ನನಗಿದೆ ಒಂಥರ ಖುಷಿ. ನನಗೆ ರಾಯರ್ ಫೋಟೋಗೆ ಇಡ್ತಾ ಇದ್ರೇ ಒಂಥರ ಅನಿಸ್ತಾ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಮತ್ತು ನುಗ್ಗೆಕಾಯಿಯು ಸುಮಾರು ಬಿಟ್ಟಿದೆ, ಅಲ್ಲಿ ಹೋಗ್ಬಿಟ್ಟು ಕಿತ್ಕೊಂಡು ಬರಬೇಕು. ಇಲ್ಲಿ ನೋಡಿ ಮಲ್ಲಿಗೆ ಮತ್ತು ನಂದಿ ಬಟ್ಲು ಹೂವು ನೋಡಿ ಈ ಥರ ದಪ್ಪದು ಮಂದ ಇರೋದು ನನ್ನ ಹತ್ರ ಇರೋದು. ಮತ್ತು ಇನ್ನೊಂದು ಇದೆ, ಒಂಥರ ಫ್ಯಾನ್ ಟೈಪ್ ಬಿಡುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಅದೂ ಇದರಲ್ಲಿ ಇರೋದು ಕಾಕಡ, ಮಲ್ಲಿಗೆ ಮತ್ತು ನಂದಿ ಬಟ್ಲು ಎಲ್ಲ ಥರದ್ದು ಸ್ವಲ್ಪ ಇದೆ. ಹಬ್ಬಕ್ಕೆಲ್ಲ ಕಲೆಕ್ಟ್ ಮಾಡಿದ್ರೆ ಒಂದು ಮಾರ ಆಗ್ಬೋದೇನೋ. ಇವತ್ತಿಂದ ಎತ್ತಿಟ್ಕೊತಾ ಇದ್ದೀನಿ ಮಲ್ಲಿಗೆ ಹೂವು ಮತ್ತು ಕಾಕಡ ಮಗ್ಗನ. ನೋಡೋಣ ಅದು ಎಷ್ಟು ಉದ್ದ ಆಗುತ್ತೆ ಏನು ಅಂತ ನೋಡ್ತೀನಿ. ನೋಡಿ ಇಷ್ಟು ಹೂ ಸಿಕ್ಕಿದೆ. ಎಲ್ಲ ಖುಷಿ ಇದೆ ಅವ್ರು ನನಗೆ ಕಮೆಂಟಲ್ಲಿ ತಿಳಿಸಿ. ತುಂಬ ಚೆನ್ನಾಗಿದೆ ಮಾತ್ರ ಹೂವು. ವೈಟ್ ಇದೆ, ಪಿಂಕ್ ಇದೆ, ಡಾರ್ಕ್ ಪಿಂಕ್ ಇದೆ, ರೆಡ್ ಇದೆ. ಆಲ್ಮೋಸ್ಟ್ ನನ್ನ ಹತ್ರ ಜಾಸ್ತಿ ಪಿಂಕೇ ಇರೋದು. ರೋಸೇ ಆಗಿರ್ಬೋದು ಮತ್ತು ಇದೇ ಆಗಿರ್ಬೋದು, ದಾಸವಾಳನೇ ಆಗಿರ್ಬೋದು. ಜಾಸ್ತಿ ನನ್ನ ಹತ್ರ ಇದೇ ಇರೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.